ನನ್ನ ಹೆಸರು ದಿವ್ಯಾ. ನನಗೆ ಅಪ್ಪ ಇರಲಿಲ್ಲ, ಅಣ್ಣ ಇದ್ದ. ಅವನಿಗೆ ಮದುವೆ ಆಗಿತ್ತು. ಈಗೀಗ ಅಮ್ಮನಿಗೂ ಹೆಚ್ಚು ಹುಷಾರಿರ್ತಾ ಇರಲಿಲ್ಲ. ನನಗೆ ಒಂದು ಹಳ್ಳಿಯಿಂದ ಸಂಬಂಧ ಬಂತು. ಬಂದ ತಕ್ಷಣ ಒಪ್ಕೊಂಡ್ರು. ಅವ್ರು ಹೇಳಿದ ಹಾಗೆ ನಾನು ಒಪ್ಕೊಂಡೆ. ಮದುವೆ ಆಯಿತು. ಹೋದ ಆ ದಿನದಿಂದನೇ ಅತ್ತೆ ಅಡುಗೆ ರೂಮಲ್ಲಿ ಕಳಿಸಿದ್ರು. ಒಂಥರ ಮಾಡ್ತಾ 12 ಗಂಟೆಗೆ ರೂಮ್ಗೆ ಹೋದೆ. ನಾನು ಕಾಯೋ ಜಾಗದಲ್ಲಿ ನನ್ನ ಗಂಡ ಕಾಯ್ತಾ ಕೂತಿದ್ದ. ಆದರೆ ಅವ್ರ ಮುಖದಲ್ಲಿರುವ ಮದುವೆಯಾಗಿ ಮೊದಲನೇ ದಿನದೇ ಮನೆಯಲ್ಲಿ ಕೆಲಸ ಕೊಟ್ರಲ್ಲ ಅನ್ನೋದೇನೂ ಇರಲಿಲ್ಲ. ಆರಾಮಾಗಿ ಅಲ್ಲಿ ಕೂತ್ಕೊಂಡು ಸ್ವೀಟ್ ತಿನ್ನುತ್ತಾ ಮೊಬೈಲ್ ನೋಡ್ಕೊಂಡು ಕೂತಿದ್ದ. ನಾನು ಹೋದೆ. ಆಗ ಆದದ್ದೆಲ್ಲ ಪಕ್ಕಕ್ಕೆ ಮಡಗಿ ಬಾ ಕೂತ್ಕೋ ಅಂತ ಕರೆದು ಕೂರಿಸಿದ. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದ. ಮಲ್ಕೊಂಡ್ವಿ. ಆದರೆ ಬೆಳಗ್ಗೆನೇ ಬಂದು ಅತ್ತೆ ಬಾಗಿಲು ತಟ್ಟೋ ಸೌಂಡ್. ಹೇ ಮಹಾರಾಣಿ ಎದ್ದೋಳು, ಎಮ್ಮೆಗಳಿವೆ, ಹಾಲು ಕರಿಬೇಕು ಅಂತ ಕೂಗಾಡ್ತಾ ಇದ್ರು. ನಾವು ಮಲಗಿದ್ದು ಲೇಟ್ ಆಗಿತ್ತು. ಆದರೆ ಏನು ಮಾಡೋದು, ಎದ್ದು ಹೋದೆ. ಹಾಲು ಕರೆಯಲು ನನಗೆ ಬರ್ತಾ ಇರಲಿಲ್ಲ. ಆಗ ಅತ್ತೆ, ನನಗೆ ಹಾಲು ಕರೆಯಲು ಬರಲ್ಲ ಅಂದೆ. ಆಗ ಬರಲ್ಲ ಅಂದರೆ ಕಲ್ತ್ಕೋ, ನಿನ್ನ ಗಂಡ ಅಂತ ಒಂದಕ್ಕೂ ಲಾಯಕ್ಕಿಲ್ಲ. ನಾವು ಈ ಹಾಲು ಮಾರಿ ನನ್ನ ಚಿಕ್ಕ ಮಗ ಕೆಲಸ ಮಾಡಿ ಮನೆ ನಡೀತಾ ಇರೋದು. ಇನ್ನು ನೀನು ಇಲ್ಲಿ ಪುಸ್ಕಟ್ಟೆಯಾಗಿರಬೇಡ ಅಂತ ಹೇಳಿದ್ರು. ಹಾಗೆ ನಾನೇ ಹೋದೆ. ನನಗೆ ಭಯ ಕೂಡ ಆಗ್ತಾಯಿತ್ತು. ಮೆಲ್ಲಗೆ ಹೋಗಿ ಹಾಲು ಕರೆದೆ. ನನಗೆ ಕೈ ತುಂಬ ನೋವಾಗ್ತಾ ಇತ್ತು. ಹೋಗಿ ಕೊಟ್ಟೆ. ಮತ್ತೆ ಕೇಳಿದ್ರು, ಅಲ್ಲಿ ಸಗಣಿ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಮತ್ತೆ ಬಂದು ಎಲ್ಲರಿಗೆ ನಾಷ್ಟಕ್ಕೆ ರೆಡಿ ಮಾಡು, ಇನ್ನೂ ತುಂಬ ಕೆಲಸ ಇದೆ ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, ಎಲ್ಲ ಕೆಲಸ ಮಾಡಿದೆ. ಒಳಗೇನು ತುಂಬ ಕೆಲಸಗಳಿತ್ತು. ಅಷ್ಟೊತ್ತಿಗೆ ನನ್ನ ಗಂಡ ಎದ್ದು ಬಂದ. ಅಲ್ಲೇ ಟಿ ವಿ ಮುಂದೆ ಕೂತ್ಕೊಂಡ. ಅವರನ್ನು ಬಾಯಿಗೆ ಬಂದ ಹಾಗೆ ಬೈತಾಯಿದ್ರು ಅತ್ತೆ. ಆದರೆ ಅವರು ಒಂದಕ್ಕೂ ರಿಯಾಕ್ಟ್ ಮಾಡದೆ ನಗಾಡ್ಕೊಂಡು ಅವ್ರ ಮಾತನ್ನು ಕೇಳಿಸ್ಕೊಂಡು ಕೂತಿದ್ರು. ಆದರೆ ನನಗೆ ಒಂಥರ ಆಗ್ತಾಯಿತ್ತು. ಯಾವುದೇ ಹೆಣ್ಣಿಗೆ ಅವ್ರ ಮುಂದೆ ಗಂಡನನ್ನು ಯಾವುದಕ್ಕೂ ಲಾಯಕ್ಕಿಲ್ಲದವನು ಅಂತ ಬೈತಾ ಇದ್ದರೆ ಹೇಗೆ ಆಗುತ್ತೆ? ಅದು ನನ್ನ ಮದುವೆಯಾಗಿ ಮೊದಲನೇ ದಿನ ಮನೆಯಲ್ಲಿ. ಆದರೆ ನಾನು ಅಸಹಾಯಕಳಾಗಿದ್ದೆ. ಅವ್ರು 11 ಗಂಟೆಗೆ ಹೋಗಿ ಮುಖ ತೊಳ್ಕೊಂಡು ಬಂದು ನಾಷ್ಟ ಮಾಡಿದ್ರು. ಹೋಗಿ ರೂಮಲ್ಲಿ ಕೂತ್ಕೊಂಡು ಮೊಬೈಲ್ನಲ್ಲಿ ಗೇಮ್ ಆಡ್ಕೊಂಡು ಕೂತಿದ್ರು. ಆಗಲೂ ಅಮ್ಮ, ನೀನು ಅಪ್ಪನ ಹೆಸರಲ್ಲಿ ಮೊಬೈಲ್ ತೆಗ್ದಿದೆಯಲ್ಲ, ಹೋಗಿ ಲೋನ್ ಕಟ್ಟು ಅಂತ ಬೈಗುಳ. ಆದರೆ ಮನೆ ಕೆಲಸ ಎಲ್ಲ ನನ್ನ ಕೈಯಲ್ಲೇ ಮಾಡಿಸ್ತಾಯಿದ್ರು. ಹೇಳ್ತಾಯಿದ್ರು, ನಿನ್ನ ಗಂಡ ಯಾವುದಕ್ಕೂ ಪ್ರಯೋಜನ ಇಲ್ಲ, ಇನ್ನು ನಿನ್ನ ಹೀಗೆ ಬಿಟ್ಟೆ ಊಟ ಕೊಡೋದಕ್ಕೆ ಆಗಲ್ಲ, ಕೆಲಸ ಮಾಡು ಅಂತ. ಆ ಮಗ ಕೆಲಸ ಮಾಡಲ್ಲ ಅಂತ ಗೊತ್ತಿದ್ದು ನನ್ನ ಜೊತೆ ಯಾಕೆ ಮದುವೆ ಮಾಡಿಸಿದ್ರು ಅಂತ ಗೊತ್ತಿಲ್ಲ. ಆ ದಿನಗಳಲ್ಲೇ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಈ ಕಡೆ ಅಮ್ಮನಿಗೆ ತುಂಬ ಹುಷಾರಿರ್ತಾ ಇರಲಿಲ್ಲ. ಆದರೆ ಅಲ್ಲೇ ಇದ್ದು ಗೊತ್ತಾಯಿತು, ಇವ್ರು ಯಾವ ಕೆಲಸಕ್ಕೂ ಹೋಗದೆ ಮನೇಲೇ ಇರ್ತಾ ಇದ್ದದ್ದು ಅಂತ. ಆದರೆ ನನ್ನ ತುಂಬ ಇಷ್ಟಪಡ್ತಾ ಇದ್ದ. ಹೇಳ್ತಾ ಇದ್ದ, ನೀನು ಅಮ್ಮನ ಮಾತು ತಲೆಗೆ ತಗೋಬೇಡ. ಅಮ್ಮ ಹಾಗೆ ಸ್ವಲ್ಪ ಹೊತ್ತು ಬೈತಾರೆ ಮತ್ತು ಸರಿಯಾಗ್ತಾರೆ. ನಾನು ನೋಡು, ನಾನು ಹೇಳ್ತಾ ಇದ್ದೆ, ನೀವು ಹೇಗೆ ಹೇಳ್ತಾರಲ್ಲ, ಏನಾದರೂ ಕೆಲಸ ಮಾಡ್ಬೋದಲ್ಲ ಅಂತ. ಆಗ ನಿನಗೆ ಇಲ್ಲೇ ತಿನ್ನೋದಕ್ಕೆ ಏನು ಕಮ್ಮಿಲ್ಲ ತಾನೇ, ನಿನಗೇನು ನಾನು ಹೊರಗೆ ಹೋಗಿ ಕಷ್ಟಪಡಬೇಕಲ್ವ ನಿನಗೆ ಅಂತ ಹೇಳ್ತಾಯಿದ್ರು. ಆಗಲೇ ಕೋಪ ಮಾಡ್ಕೊಂಡು ಹೋಗಿ 2 ದಿನ ಮಾತಾಡ್ತಾನೆ ಇರಲಿಲ್ಲ. ನನ್ನ ಅಲ್ಲಿ ಸ್ವಲ್ಪ ಪ್ರೀತಿ ಮಾಡ್ತಾ ಇದ್ದದ್ದೇ ಇವರು ಈ ಟೈಮ್ನಲ್ಲಿ ಹೀಗೆ ಇದ್ದರೆ ಆಗ್ತಾ ಇರಲಿಲ್ಲ. ಅದಕ್ಕೆ ಏನು ಹೇಳಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ನನಗೆ ಆವಾಗ ಪ್ರೀತಿ ಮಾಡೋರು ಬೇಕಾಗಿತ್ತು. ಆದರೆ ನನ್ನ ಮಗುನ ನೋಡೋಕ್ಕೆ ಮೊದಲು ಅಮ್ಮ ಸತ್ತೋದ್ರು. ನಾನು ಆಗ ತುಂಬ ಗರ್ಭಿಣಿಯಾಗಿದ್ದೆ. ಆದರೆ ನನಗೆ ತುಂಬ ಅಮ್ಮನ ಅವಶ್ಯಕತೆ ಇದ್ದಾಗ ಅಮ್ಮ ಇರಲಿಲ್ಲ. ಹಾಗೆ ಅತ್ತೆಯ ಸಂಸ್ಕಾರ ಆಯಿತು. ಆ ಮನೇಲಿ 3 ದಿನ ಇದ್ದೆ. ಅತ್ತಿಗೆ ಹೋಗು ಸಾಕು ಇದ್ದದ್ದು. ಹೆಂಡತಿಯರು ಅವ್ರ ಗಂಡನ ಮನೇಲಿ ಇದ್ರೇನೋ ಒಳ್ಳೆಯದು ಅಂತ ಹೇಳಿ ಕಳಿಸಿದ್ರು. ಅವರ ಮನಸ್ಸಲ್ಲಿ ನಾನು ಡೆಲಿವರಿ ಆದರೆ ಅಂತ. ನಾನು ಬೇರೆ ದಾರಿ ಇಲ್ಲದೆ ಹೋದೆ. ಆದರೆ ಅಲ್ಲೂ ಅತ್ತೆ, ಯಾಕೆ ಬಂದೆ, ಈಗಲೂ ನಾಳೆನೂ ಹೆರೋ ಟೈಮ್ ಆಗಿದೆ, ಅಲ್ಲೇ ಇರೋದಲ್ವಾ? ನನಗೆ ಬೇರೆ ಮಾತು ಬರಲಿಲ್ಲ. ಅಳುತ್ತಾ ತಲೆ ಬಗ್ಗಿಸಿ ಹೋದೆ. ಒಂದಿನ ನನಗೆ ತುಂಬ ಹೊಟ್ಟೆ ನೋವು, ತಡೆಯೋಕ್ಕಾಗ್ತಾ ಇರಲಿಲ್ಲ. ನನ್ನ ಗಂಡ ಮಲಗಿದ್ದ. ಬೆಳಿಗ್ಗೆ 12 ಗಂಟೆ ಆಗಿತ್ತು. ನಾನು ಎದ್ದೊಳಿಸಿದೆ, ಆದರೆ ಎದ್ದೊಳ್ಳೇ ಇಲ್ಲ. ನಾನು ಅತ್ತೆ ಹತ್ರ ಹೋದೆ. ಅತ್ತೆ, ಹೌದಾ, ಹಾಗಾದರೆ ನೀನು ಆಸ್ಪತ್ರೆಗೆ ಹೋಗು, ಹಾಗೆ ಮನೆಗೆ ಹೋಗು, ಅತ್ತಿಗೆನ ಕರೆಸಿಬಿಡು ಫೋನ್ ಮಾಡಿ, ಹೋಗು ಅಂತ ಕಳಿಸಿದ್ರು. ನಾನೇ ಹೋದೆ. ಅಲ್ಲಿ ಸಿಸ್ಟರ್ ಚೆಕ್ ಮಾಡಿಸಿದಾಗ ಹೀಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು. ಡೆಲಿವರಿ ರೂಮ್ಗೆ ಕರ್ಕೊಂಡೋದ್ರು. ಮತ್ತು ಕೇಳಿದ್ರು, ನಿನ್ನ ಜೊತೆ ಯಾರು ಬಂದಿದ್ದಾರೆ ಅಂತ. ನಾನು ಯಾರೂ ಬಂದಿಲ್ಲ, ಅದು ನಾನು ಟೇಸ್ಟ್ ಮಾಡ್ಸೋಕ್ಕೆ ಅಂತ ಬಂದಿದ್ದು. ಅಷ್ಟರಲ್ಲಿ ನನಗೆ ಡೆಲಿವರಿ ಆಯಿತು. ನನಗೆ ಮುದ್ದಾದ ಗಂಡು ಮಗು ಆಯಿತು. ನನ್ನ ಗಂಡ ಬಂದ. ಅವ್ರಿಗೆ ಮಗು ನೋಡಿ ತುಂಬ ಖುಷಿಯಾಯಿತು. ಅತ್ತೆ ಮಾವ ಬಂದರು. ಅತ್ತೆ ಕೇಳಿದ್ರು, ನೀನು ಅತ್ತಿಗೆ ಬಂದಿಲ್ವಾ ಅಂತ. ಆಗ ಇಲ್ಲ ಅಂದೆ. ಸ್ವಲ್ಪ ಹೊತ್ತು ಇದ್ದು ಹೋದರು. ಆದರೆ ಈ ಟೈಮ್ನಲ್ಲಿ ನನ್ನ ಗಂಡ ನನ್ನ ಜೊತೆನೇ ಇದ್ದ. ಊಟ ಆಸ್ಪತ್ರೆಯಲ್ಲೇ ಕೊಡ್ತಾಯಿದ್ರು, ಅದೇ ತಿಂದ್ಕೊಂಡಿದ್ದೆ. 3 ದಿನ ಅಲ್ಲೇ ಇದ್ದೆ. ಆದರೆ ಇಷ್ಟು ದಿನ ಆಗಿ ಅಣ್ಣ ಬಂದಿದ್ದರು ನೋಡೋಕ್ಕೆ. ಆದರೆ ಅತ್ತಿಗೆ ಬಂದಿರಲಿಲ್ಲ. ಅಣ್ಣ ಬಂದ್ರೂ ಒಂದು ಸಲನೂ ನನ್ನ ಮನೆಗೆ ಬಾ ಅಂತ ಹೇಳಿರಲಿಲ್ಲ. ನಾನೇ ಹೇಳಿದೆ, ಅಣ್ಣ ನಾನು ಸ್ವಲ್ಪ ದಿನಕ್ಕೆ ಬರಲಾ ಅಂತ.
ಆಗ ಅಣ್ಣ ಹೇಳಿದ ಮಾತು ಕೇಳಿ ತುಂಬ ನೋವಾಯಿತು. ಹೇಳಿದ್ರು, ನಿಮ್ಮ ಅತ್ತಿಗೆ ಬುದ್ಧಿ ಗೊತ್ತಾಗಿದೆ ತಾನೇ, ಅವಳು ನನಗೆ ಮೊದಲೇ ಹೇಳಿದ್ಲು ಅವಳು ಡೆಲಿವರಿ ಆದರೆ ನೀವು ಅಲ್ಲಿಗೆ ಹೋಗಬಾರ್ದು, ನನಗೆ ನೋಡೋಕ್ಕಾಗಲ್ಲ ಅಂತ. ಆಗ ಆಯಿತು ಬಿಡಣ್ಣ ಅಂದೆ. ಅಣ್ಣ ಆಗ ನನ್ನ ಕ್ಷಮಿಸ್ಬಿಡು, ನಿನ್ನ ನೋಡೋಕ್ಕೆ ಬಂದಿದ್ದೆ, ಅವಳಿಗೆ ಗೊತ್ತಾಗದೆ, ಹಾಗೆ ನಾನು ಹೋಗ್ತೀನಿ ಅಂತ ಹೇಳಿ 3 ದಿನ ಆದಮೇಲೆ ಅತ್ತೆ ಮನೆಗೆ ಹೋದೆ. ಆಗ ಅತ್ತೆ ನನ್ನ ಕೋಪದಿಂದ ನೋಡಿದ್ರು, ಆದರೆ ಏನು ಹೇಳ್ದೆ ಒಳಗೆ ಹೋದೆ. ಹೇಳಿದೆ, ಅತ್ತಿಗೆಗೆ ಹುಷಾರಿಲ್ಲ, ಅದಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ, ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಹೇಳಿದೆ. ಆದರೆ ಹೋಗಿದ ತಕ್ಷಣ ನನ್ನ ಮಗುನ ಮಲಗಿಸಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಅತ್ತೆ ಮುಖ ಸ್ವಲ್ಪ ಸರಿಯಾದರು. ಆಗ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ, ಅದಕ್ಕೆ ಅತ್ತೆ ಮತ್ತೆ ಮನೆಗೆ ಹೋಗಲು ಹೇಳಲೇ ಇಲ್ಲ. ಹಾಗೆ ಕಳೀತು. ಮಗುಗೂ 1 ವರ್ಷ ಆಯಿತು. ಆದರೆ ನನ್ನ ಮಗುಗೆ 1 ವರ್ಷ ಆದ ತಕ್ಷಣ ಪ್ರೆಗ್ನೆಂಟ್ ಆಗಿದ್ದೆ ಮತ್ತೆ. ಮಗು ಆದ್ರೂ ಅವ್ರು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಹೀಗೆ ಮನೆ ಕೆಲಸ ಮಾಡ್ಕೊಂಡು ನಾನು ಜೀವನ ಕಳೀತಾ ಇದ್ದೆ. ಅತ್ತೆ ಮಾವನಿಗೂ ಇವರಿಗೆ ಹೇಳಿ ಹೇಳಿ ಸಾಕಾಯಿತು, ಆದರೆ ಅವ್ರಿಗೆ ಕೇಳಲೇ ಇಲ್ಲ. ಹಾಗೆ ನನಗೆ ಮಗು ಆಯಿತು, ಆದರೆ ಅದು ಹೆಣ್ಣು ಮಗು ಆಗಿತ್ತು. ಆದರೆ ಆ ಡೆಲಿವರಿ ಆದಮೇಲೆ ಹಾಗೆ ಆಗಿತ್ತು. 3 ದಿನವರೆಗೆ ಆಸ್ಪತ್ರೆಯಲ್ಲಿದ್ದು ಮನೆಗೆ ಬಂದಿದ್ದೆ. ಹಾಗೆ ಅದಕ್ಕೂ 1 ವರ್ಷ ಆಯಿತು, ನಾನು ಗರ್ಭಿಣಿಯಾಗಿದ್ದೆ ಮತ್ತೊಮ್ಮೆ. ಆಗ ಅತ್ತೆ ಹೇಳಿದ್ರು, ಇನ್ನು ಮಕ್ಕಳು ಬೇಡ, ಇವರನ್ನು ನೋಡೋಕ್ಕಾಗ್ತಾ ಇಲ್ಲ. ನನ್ನ ಹತ್ರ ಹೇಳ್ತಾ ಇದ್ರು, ನಿನಗೆ ನಾಚಿಕೆ ಆಗಲ್ವಾ, ನಿನ್ನ ಗಂಡ ಏನು ಸಂಪಾದನೆ ಮಾಡಲ್ಲ ಅಂದ ಮೇಲೆ ವರ್ಷಕ್ಕೆ ಒಂದೊಂದು ಮಗು ಯಾಕೆ ಹೆತ್ತುತ್ತಾ ಇದ್ದೀಯಾ ಅಂತ. ಆದರೆ ಹಳ್ಳಿಯಲ್ಲಿ ಒಂದು ಚಿಕ್ಕ ಆಸ್ಪತ್ರೆ ಇದ್ದದ್ದು. ಅಲ್ಲಿ ಈ ಆಪ್ರೇಷನ್ ಅಥವಾ ಕ್ರಿಟಿಕಲ್ ಕೇಸ್ ಬಂದರೆ ಅಲ್ಲಿ ಆಗದೆ ಸತ್ತೋಗ್ತಾ ಇದ್ರು. ಅಲ್ಲಿ ಡಾಕ್ಟರ್ಗಳೇ ಇರ್ತಾ ಇರಲಿಲ್ಲ, ಯಾವಾಗಾದರೂ ಬರ್ತಾ ಇದ್ದದ್ದು. ನಾವು ಸಿಸ್ಟರ್ ಜೊತೆಗೆ ತೋರಿಸ್ತಾ ಇದ್ದದ್ದು. ಅಲ್ಲಿ ನನಗೆ ಮಕ್ಕಳು ಬೇಡವಾದದ್ದು ಆಪ್ರೇಷನ್ ಮಾಡ್ಸೋಕ್ಕಾಗ್ತಾ ಇರಲಿಲ್ಲ. ಆದರೆ ಸ್ವಲ್ಪ ಸ್ವಲ್ಪ ದೂರನೇ ಇರ್ತಾ ಇದ್ದೆ. ಆದರೆ ಹೆಂಡತಿ ಎಷ್ಟು ಅಂತ ದೂರ ಇರೋಕ್ಕಾಗುತ್ತೆ ಹೇಳಿ, ಗಂಡನ ಹತ್ರ ದೂರ ಇರೋಕ್ಕಾಗದೆ ಮತ್ತೆ ಗರ್ಭಿಣಿ ಆದೆ. ಆದರೆ ನಾನು ಯಾರಿಗೂ ಹೇಳಿರಲಿಲ್ಲ, ಮನಸ್ಸಲ್ಲೇ ಮಡಗಿದ್ದೆ. ಆದರೆ ಡೆಲಿವರಿ ಸಮಯದಲ್ಲಿ ಎಲ್ಲರಿಗೂ ಗೊತ್ತಾಯಿತು, ನನಗೀಗಲೂ ಹೆಣ್ಮಗು ಆಗಿತ್ತು. ನಾನು ತುಂಬ ದುಃಖದಲ್ಲಿದ್ದೆ. ಆದರೆ ಈ ವಿಷಯ ನನ್ನ ಗಂಡನಿಗೆ ಗೊತ್ತಿತ್ತು. ಆದರೆ ಡೆಲಿವರಿ ಆದ ತಕ್ಷಣ ನಾನು ನನ್ನ ಗಂಡನನ್ನು ನೋಡ್ತಾ ಇದ್ದೆ. ಆದರೆ ನನ್ನ ಗಂಡ ಬಂದೇ ಇರಲಿಲ್ಲ. ಸಂಜೆ ಹೊತ್ತಿಗೆ ನನ್ನ ಮನೆ ಪಕ್ಕದವರು ಬಂದರು. ತುಂಬ ದುಃಖದಲ್ಲಿದ್ದರು. ಹೇಳಿದ್ರು, ಅದು ನಿನ್ನ ಗಂಡ ಸತ್ತೋಗಿದ್ದಾನೆ, ಬೆಂಕಿ ಹಚ್ಕೊಂಡು, ಏನೂ ಉಳಿದಿಲ್ಲ ಅವನ ಬಾಡಿಯಲ್ಲಿ ಅಂತ ಹೇಳಿದರು. ನಾನು ಸತ್ತ ಹಾಗೆ ಇದ್ದೆ. ನಾನು ಒಳ್ಳೆ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹಾಗೆ ಕೊನೆ ಸಲ ನನ್ನ ಗಂಡನ ಮುಖ ನೋಡೋಕ್ಕೂ ಸಹ ಸಿಗಲಿಲ್ಲ. ಆದರೆ ಈ ಮಗು ಎಷ್ಟು ದುರಾದೃಷ್ಟದಿಂದ ಬೆಳೆದಿದೆ ಅಂದರೆ, ಬರೋಕ್ಕೂ ಮುಂಚೆನೇ ಈ ಭೂಮಿಗೆ ಬೇಡ ಅಂತಿದ್ರು. ಬಂದ ಮೇಲೆ ಅಪ್ಪ ಇಲ್ಲದ ಮಗು ಆಯಿತು. ನಾನು ಹೋದೆ, ಆಗಲೇ ಬಾಗಿಲಲ್ಲೇ ಅತ್ತೆ ಮಾವ ಮತ್ತು ಮೈದುನ ಕೂಡ ಇದ್ದ. ಅದೇ ಹೊತ್ತಿಗೆ ಅಣ್ಣ ಅತ್ತಿಗೆ ಬಂದರು. ಈ ವಿಷಯ ತಿಳಿದು ಅಲ್ಲಿ ಎಲ್ಲರೂ ಒಂದೊಂದು ಮಾತು ಹೇಳ್ತಾಯಿದ್ರು, ಈ ಮಗು ತಂದೆಯೇ ತಿಂದುಕೊಂಡಿದೆ ಹುಟ್ಟಿದಾಗಲೇ ಅಂತ. ಈ ಎಲ್ಲರ ಮಾತು ಕೇಳಿ ದುಃಖದಲ್ಲಿ ಕೂತಿದ್ದ ಅತ್ತೆ ಎದ್ದು ನನಗೆ ನನ್ನ ಮಗುಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಮಕ್ಕಳನ್ನು ಹೊರಗೆ ಹಾಕಿದ್ರು. ಅಲ್ಲಿ ಇದ್ದ ಅಣ್ಣನ ಹತ್ರ, ನೋಡು, ಹೋಗ್ತಾ ನೀನು ದರಿದ್ರ ತಂಗಿ ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗು ಅಂತ. ಆಗಲೇ ಅತ್ತಿಗೆ ನನ್ನ ಅಣ್ಣನ ಹತ್ರ, ಏನ್ರಿ, ನಾವು ಸಾವಿನ ಮನೆಗೆ ಬಂದಿದ್ದು, ಅಲ್ಲದೆ ನಾವು ನಿಮ್ಮ ತಂಗಿನ ಅವ್ರ 4 ಮಕ್ಕಳನ್ನ ಕರ್ಕೊಂಡು ಹೋಗಲು ಬಂದಿದ್ದಲ್ಲ. ಅವ್ರು ಇರಲು ನಮ್ಮ ಮನೇಲಿ ಜಾಗನೂ ಇಲ್ಲ, ನಮಗೆ ಖರ್ಚಿಗೆ ಸಾಕಾಗ್ತಾನೂ ಇನ್ನೂ ಇಲ್ಲ. ಇನ್ನು ಇವ್ರು ಬಂದರೆ ನಾವು ಭಿಕ್ಷೆ ಬಿಡಬೇಕು ಅಷ್ಟೇ, ನೀವೇ ಏನಾದರೂ ಮಾಡಿ ಅನ್ನೋದನ್ನು ನಾನು ಅಂದ್ಕೊಂಡೆ. ಅಪ್ಪ ಅಮ್ಮ ಸತ್ತರೆ ಅವ್ರ ತವರ ಮನೆಯೂ ಸತ್ತ ಹಾಗೆ ಅಂತ. ಅಳುತ್ತಾ ನಾನು ಅತ್ತೆ ಕಾಲು ಹಿಡ್ಕೊಂಡು, ಅತ್ತೆ, ನಾನು ಈ ಮಕ್ಕಳನ್ನು ಕರ್ಕೊಂಡು ಎಲ್ಲಿಗೆ ಅಂತ ಹೋಗಲಿ, ನಾನು ನಿಮ್ಮ ಮಗನ ಹೆಂಡತಿ, ಈ ಮಕ್ಕಳು ನಿಮ್ಮ ಮಗನ ರಕ್ತ, ಈ ಒಂದೇ ದಿನದ ಮಗು, ಈ ಮನೆ ಅವರದ್ದಾಗಿದ್ದಾಗ ನನ್ನ ಮಕ್ಕಳಿಗೂ ಅಲ್ವಾ ಅತ್ತೆ, ಆಗ ಈ ಮಗು ಅವ್ರ ರಕ್ತ ಅಲ್ಲ, ಅವನು ಕೊಲೆಗಾರ, ಇನ್ನೂ ಹೆಚ್ಚಾಗಿ ಮಾತು ಬೇಡ, ಹೋಗು ಅಂತ ಎಷ್ಟೇ ಬೇಡಿಕೊಂಡ್ರು ಕಳಿಸ್ಕೊಟ್ರು. ನನಗೆ ಬೇರೆ ದಾರಿ ಇಲ್ಲದೆ, ಇಷ್ಟ ಇಲ್ಲದೆ ಅಣ್ಣನ ಜೊತೆ ಹೋದೆ ಮನೆಗೆ. ಅತ್ತಿಗೆ ಹೋಗಿದ ತಕ್ಷಣ ಬ್ಯಾಗನ್ನು ಬಿಸಾಕಿ ರೂಮ್ಗೆ ಕೋಪದಿಂದ ಹೋದರು. ಅಣ್ಣನೂ ಅವ್ರ ಹಿಂದೆನೇ ಹೋದರು. ನಾನು ಅಳುತ್ತಾ ಕೂತಿದ್ದೆ. ಅತ್ತಿಗೆ ಕರೆದು ಹೇಳಿದ್ರು, ಅತ್ತಿಗೆ, ನೀವು ಏನು ಚಿಂತೆ ಮಾಡಬೇಡಿ, ನಾನು ಇಲ್ಲಿ ಎಲ್ಲ ಕೆಲಸ ಮಾಡ್ಕೊಡ್ತೀನಿ, ಮತ್ತು ಮಕ್ಕಳು ಸ್ವಲ್ಪ ದೊಡ್ಡದಾಗೋವರೆಗೆ ಇಲ್ಲೇ ಹತ್ತಿರದ ಮನೆಗೆ ಹೋಗಿ ಕೆಲಸ ಮಾಡಿ ಬರ್ತೀನಿ, ನನ್ನ ಕೈಯಲ್ಲಾದಷ್ಟು ದುಡಿತೀನಿ, ಬೇರೆ ಎಲ್ಲಾದರೂ ಹೋಗ್ತೀನಿ ಅಂತ. ಹಾಗೆ ಅತ್ತಿಗೆನೂ ಒಪ್ಕೊಂಡ್ರು. ನಾನು ಬೇಗ ಎದ್ದು ಇಲ್ಲಿಯ ಕೆಲಸ ಮಾಡಿ ಹೋಗಿ ಸ್ವಲ್ಪ ಮನೆಗಳಲ್ಲಿ ಕೇಳಿದ್ದೆ ಕೆಲಸಕ್ಕೆ. ಹಾಗೆ ಅವ್ರು ಆಯಿತು ಅಂತ ಹೇಳಿದರು. ಮಗುನ ಅಲ್ಲಿ ಮಲಗಿಸಿ ಆ ಮಕ್ಕಳನ್ನು ಮಾಡಿ ಮೇಲೆ ಆಟ ಆಡಲು ಬಿಟ್ಟು ಬಂದು ಎಲ್ಲ ಕೆಲಸ ಮಾಡಿ ಹೋಗ್ತಾ ಇದ್ದೆ. ಅಲ್ಲಿ ಪಾಪ ನನ್ನ ಮಕ್ಕಳು ಬಿಸಿಲಲ್ಲಿ ಆಟ ಆಡ್ಕೊಂಡಿರ್ತಾಯಿದ್ರು ಹಸ್ಕೊಂಡು. ಅಲ್ಲಿ ಕೊಟ್ಟಿದ್ದ ಹಣ ಅತ್ತಿಗೆ ಹತ್ರ ಕೊಟ್ಟು ಮಕ್ಕಳಿಗೆ ತಿನ್ನಲು ಮಾಡಿ ಕೊಡ್ತಾಯಿದ್ದೆ. ಹಾಗೆ ಮಗುಗೆ 2 ವರ್ಷ ಆಗೋ ತನಕ ಹಾಗೆ ಮಾಡ್ತಾಯಿದ್ದೆ.
ನಾನು ಕೆಲಸ ಮಾಡೋ ಜಾಗದಲ್ಲಿ ಏನಾದರೂ ಕೆಲಸ ಇದ್ದರೆ ಹೇಳಿ ಅಂದಿದ್ದೆ. ಆಗ ಅವ್ರು ಹೇಳಿದರು, ಒಂದು ಕ್ಲಿನಿಕಲ್ಲಿ ಆಯಾ ಕೆಲಸ ಇದೆ ಅಂತ. ಅಲ್ಲಿ ತುಂಬ ರಶ್ ಇರುತ್ತೆ ಮತ್ತು ಸಂಬಳ ಸ್ವಲ್ಪ ಜಾಸ್ತಿ ಇತ್ತು. ಹಾಗೆ ಒಪ್ಪಿಕೊಂಡೆ. ನನ್ನ ಮಕ್ಕಳಿಗೆ ಆ ಕ್ಲಿನಿಕ್ ಹೋಗೋ ದಾರಿಯಲ್ಲಿ ಸರ್ಕಾರಿ ಸ್ಕೂಲ್ ಇತ್ತು. ಅಲ್ಲಿ 3 ಮಕ್ಕಳನ್ನು ಅಲ್ಲೇ ಸೇರಿಸಿದೆ. ಕೊನೆ ಮಗಳನ್ನು ನನ್ನ ಜೊತೆ ಕ್ಲಿನಿಕ್ ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ನನಗೆ ಕೆಲಸ ಇರಬೇಕಾದ್ರೆ ನನ್ನ ಜೊತೆ ಕೆಲಸ ಮಾಡೋರು ನನ್ನ ಕಷ್ಟ ನೋಡಿ ನನ್ನ ಮಗಳನ್ನು ನೋಡ್ಕೋತಿದ್ರು. ಅಲ್ಲಿ ತುಂಬ ರಶ್ ಇರ್ತಾ ಇತ್ತು. ಅಲ್ಲಿ ಡೆಲಿವರಿ ಕೂಡ ಮಾಡಿಸ್ತಾ ಇದ್ರು. ಹೀಗೆ ಕಳೀತಾ ಇತ್ತು. ಇದರಿಂದ ಅತ್ತಿಗೆಗೂ ತುಂಬ ತೊಂದರೆ ಇರಲಿಲ್ಲ. ಅವರ ಮನೆ ಕೆಲಸ ಕೂಡ ಆಗ್ತಾಯಿತ್ತು. ಅವರಿಗೆ ದುಡ್ಡು ಕೂಡ ಸಿಗ್ತಾಯಿತ್ತು. ಮಕ್ಕಳನ್ನು ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಒಂದು ದಿನ ಕ್ಲಿನಿಕ್ ಹೋದಾಗ ಒಂದು ಡೆಲಿವರಿ ಕೇಸ್ ಬಂದಿತ್ತು. ಆದರೆ ಅವಳು ಒಬ್ಬಳೇ ಬಂದಿದ್ಲು. ಡಾಕ್ಟರ್ ಕೇಳಿದಾಗ ಟೆಸ್ಟ್ಗೆ ಅಂತ ಬರ್ತಾ ಇರಬೇಕಾದ್ರೆ ನನಗೆ ರಸ್ತೆಯಲ್ಲಿ ಜೋರಾಗಿ ನೋವು ಬಂದಿದೆ ಅಂತ ಹೇಳಿದ್ಲು. ಆದರೆ ಡಾಕ್ಟರ್, ನಿಮ್ಮ ಜೊತೆ ಯಾರೂ ಇಲ್ವಲ್ಲ, ಹಾಗೆ ನಾನು ಡೆಲಿವರಿ ಮಾಡ್ಸೋಕ್ಕಾಗಲ್ಲ, ಏನಾದರೂ ಆದರೆ ನನ್ನ ಮೇಲೆ ಬರುತ್ತೆ ಅಂತ ಹೇಳಿದ್ರು. ಆದರೆ ಅವಳಿಗೆ ತುಂಬ ನೋವು ಆಗ್ತಾಯಿತ್ತು. ಅವಳ ಕೈಯಿಂದ ನನಗೆ ಏನೇ ತೊಂದರೆಯಾದರೂ ನಾನೇ ಕಾರಣ, ಈ ಆಸ್ಪತ್ರೆ ಮತ್ತು ಡಾಕ್ಟರ್ನ ಯಾವುದೇ ತೊಂದರೆ ಇಲ್ಲ ಅಂತ ಬರೆದಿರುವ ಕಾಗದಕ್ಕೆ ಸೈನ್ ಮಾಡಿದ ಮೇಲೆ ಅವಳ ಡೆಲಿವರಿ ಮಾಡಿಸಿದ್ರು. ಅವಳಿಗೆ ಗಂಡು ಮಗು ಆಯಿತು. ಆದರೆ ಆದಮೇಲೆ ತುಂಬ ರಕ್ತಸ್ರಾವವಾಗಿ ಅವಳಿಗೆ ಉಸಿರಾಡಲು ತುಂಬ ಕಷ್ಟ ಆಗ್ತಾಯಿತ್ತು ಮತ್ತು ಸತ್ತೇ ಹೋದಳು. ಡಾಕ್ಟರ್ ಆ ಮಗುನ ನನ್ನ ಕೈಗೆ ಕೊಟ್ಟು ತಾಯಿ ಕಾರ್ಡಲ್ಲಿ ಇರೋ ಅಡ್ರೆಸ್ಗೆ ತಗೊಂಡು ಹೋಗಿ ಕೊಟ್ಟು ಬಾ ಅಂತ ಕಳಿಸಿದ್ರು. ಅವ್ರಿಗೆ ಈ ವಿಷಯ ಶವ ತಗೊಂಡು ಹೋಗೋಕ್ಕೆ ಕರ್ಕೊಂಡು ಬಾ ಅಂತ. ಹಾಗೆ ನನ್ನ ಮಗಳನ್ನು ಅಲ್ಲೇ ನನ್ನ ಜೊತೆ ಕೆಲಸ ಮಾಡೋರು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಗೆ ಮಗುನ ಕರ್ಕೊಂಡು ಹೋದೆ. ಅಲ್ಲಿ ಬೇಲ್ ಮಾಡಿದೆ. ಆಗ ಬಾಗಿಲು ತೆಗೆಯೋದನ್ನು ನೋಡಿ ದಂಗಾಗಿ ಹೋದೆ. ನನಗೆ ನಂಬೋಕೆ ಆಗಲಿಲ್ಲ. ಆದರೆ ಅವನು ನನ್ನ ನೋಡಿ ಗಾಬರಿಯಾದ. ಬೇಗ ಬಾಗಿಲಿಡಲು ನೋಡ್ದ. ಆಗ ಬಾಗಿಲಿಡೋದಕ್ಕಿಂತ ಮುಂಚೆ ಈ ಮಗುನ ತಗೊಳ್ಳಿ, ನಿಮ್ಮ ಹೆಂಡತಿ ಬಾಡಿನ ತಗೊಂಡು ಹೋಗಿ ಅಂತ ಹೇಳಿದೆ. ಆ ಮಗುನ ತಗೊಂಡಿಲ್ಲ, ನೀನು ಬೇಕು ಅಂತ ಸುಳ್ಳು ಹೇಳ್ತಾ ಇರೋದು, ನನ್ನ ಹೆಂಡತಿ ಶವನ ಅಂತ. ಆಗ ನಾನು ಯಾಕೆ ಸುಳ್ಳು ಹೇಳಿ ನಿನಗೆ ದ್ರೋಹ ಮಾಡಿ ಇಲ್ಲಿ ಚೆನ್ನಾಗಿದ್ದೀನಿ ಅಂತ. ಆಗ ನನಗೆ ಗೊತ್ತೇ ಇಲ್ಲ ಈ ಮಗು ತಂದೆ ನೀನು ಅಂತ. ನನ್ನ ಗಂಡ 3 ವರ್ಷದ ಮುಂಚೆನೇ ಸತ್ತಿದ್ದಾನೆ. ಈ ಆಸ್ಪತ್ರೆ ಚೀಟಿ ಓದಿ ಮತ್ತೆ ಬಾಡಿ ತಗೊಂಡು ಹೋಗಿ ಅಂತ ಹೇಳಿ ತುಂಬ ದುಃಖದಿಂದ ಬಂದೆ. ಅವನು ನನ್ನ ಹಿಂದನೇ ಓಡಿ ಬಂದ. ತುಂಬ ದುಃಖದಲ್ಲಿದ್ದ, ಜೋರಾಗಿ ಅಳ್ತಾ ಇದ್ದ. ನನಗೆ ತುಂಬ ನೋವಾಯಿತು. ಆ ಮಗುನ ನನ್ನ ಕೈಯಲ್ಲಿ ಕೊಟ್ಟು ನಾನು ಬರೋ ತನಕ ನೋಡ್ಕೊ ಅಂತ ಹೇಳಿ ಅವನ ಶವನ ಅಲ್ಲಿಂದ ತಗೊಂಡು ಹೋದ. ನನ್ನ ಮನಸ್ಸಲ್ಲಿ ನೂರಾರು ಪ್ರಶ್ನೆ. ಅವ್ನು ಬರೋವರೆಗೆ ಕಾದೆ. ಅವ್ನು ಬಂದ ತಕ್ಷಣ ನಾನು ಮಗುನ ಅವನ ಜೊತೆಗೆ ಕೈಗೆ ಕೊಟ್ಟೆ. ಕರ್ಕೊಂಡು ಹೋಗ್ತಾ ಇದ್ದೆ ನನ್ನ ಮಗುನ. ಆಗ ಓಡಿ ಬಂದು, ನಿನಗೆ ನನ್ನ ಹತ್ರ ಏನು ಪ್ರಶ್ನೆ ಕೇಳೋಕ್ಕಿಲ್ವಾ ಅಂತ ಕೇಳ್ದ. ಆಗ ನೀನು ಯಾರು ಅಂತ ಪ್ರಶ್ನೆ ಮಾಡಿದೆ. ಆಗ ನಾನು ನಿನ್ನ ಗಂಡ. ಆಗ ನನ್ನ ಗಂಡ 3 ವರ್ಷ ಆಯಿತು ಸತ್ತೋಗಿ. ಆಗ ನಿಂತ್ಕೋ ದಿವ್ಯಾ, ನನ್ನ ಮಾತು ಕೇಳು, ನಾನು ಯಾಕೆ ಹಾಗೆ ಮಾಡಿದೆ ಅಂತ. ಹೋಗು ಅಂದ. ಆಗ ನಾನು ಹಾಂ ಹೇಳು ಅಂದೆ. ಆಗ ನಾನು ಡೆಲಿವರಿ ಸಮಯದಲ್ಲಿ ನಿನ್ನ ಹತ್ರ ಬರ್ತಾ ಇದ್ದೆ. ಆಗ ನನ್ನ ಅಪ್ಪ ಅಮ್ಮ, ನೋಡು ನಿನ್ನ ಹೆಂಡತಿ ನಿನ್ನ ಮಕ್ಕಳನ್ನ ನೋಡಿಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗು, ನಮಗೆ ಇನ್ನೂ ಆಗಲ್ಲ, ಇನ್ನು ನಿನ್ನ ತಮ್ಮನ ಮದುವೆ ಬೇಗ ಆಗಬೇಕು, ಮತ್ತು ಅವನಿಗೆ ರೂಮ್ ಬೇರೆ ಇಲ್ಲ, ನೀವು ಹೋದರೆ ಇನ್ನೂ ಅವರಿಗೆ ಸರಿಯಾಗುತ್ತೆ, ಬೇಕಾದರೆ ಇನ್ನೂ ಸ್ವಲ್ಪ ದಿನ ಇದ್ದು ಕೆಲಸ ನೋಡ್ಕೊಂಡು ಮನೆ ಮಾಡ್ಕೊಂಡು ಹೋಗು ಅಂತ ಒಂದೇ ಕಾಲಿನಲ್ಲಿ ನಿಂತ್ಬಿಟ್ಟಿದ್ರು. ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದೆ. ಈಗ ನಾನು ಎಲ್ಲಿ ಅಂತ ಮನೆ ಹುಡ್ಕೊಂಡು ಕೆಲಸ ಹುಡ್ಕೊಂಡು ಇವರನ್ನು ನೋಡೋಕ್ಕಾಗುತ್ತೆ. ನಾನು ಏನನ್ನು ಸುಟ್ಟು ಹಾಕಿ ಮನೆಯಲ್ಲಿ ಒಂದು ಕಾಗದ ಬರೆದು ಸುಟ್ಟು ಹಾಕಿದ್ದ ಜಾಗದಲ್ಲಿ ನನ್ನ ಬಟ್ಟೆ ಸ್ವಲ್ಪ ಸ್ವಲ್ಪ ಹಾಕಿ ಸುಟ್ಟು ಹಾಕಿದೆ. ಅವನು ಸತ್ತಿರೋ ಹಾಗೆ ನಾಟಕ ಆಡಿದೆ. ನಾನೇ ಸತ್ತಿರೋ ಹಾಗೆ ತಿಳ್ಕೊಳ್ಳಿ ಅಂತ. ಹಾಗೆ ಆದರೆ ನನ್ನ ನೆನಪಿಗೆ ನಾನು ಸತ್ತರೆ ನನ್ನ ರಕ್ತ ನಾನು ನೋಡ್ಕೋತಾರೆ ಅಂತ ಅಂದ್ಕೊಂಡಿದ್ದೆ. ಇನ್ನೂ ಅಲ್ಲ, ಅವರು ಅಲ್ಲಿ ತಿನ್ಕೊಂಡಿರ್ತಾರೆ. ಹಾಗೆ ನನ್ನ ಫ್ರೆಂಡ್ ಜೊತೆಗೆ ಇಲ್ಲಿಗೆ ಬಂದೆ. ಮತ್ತೆ ಗೊತ್ತಾಯಿತು ಈ ಹುಡುಗಿ ಒಬ್ಬಳೇ ಇರೋದು, ಅವಳಿದ್ದ ಮನೆ ಅವಳದೇ ಆಗಿತ್ತು, ಗಂಡ ಬಿಟ್ಟು ಹೋಗಿದ್ದಾನೆ ಅಂತ. ಹಾಗೆ ನಮ್ಮಿಬ್ಬರ ನಡುವೆ ಮಾತುಕತೆ ಆಯಿತು. ಅವಳು ನನ್ನ ಇಷ್ಟಪಡ್ತಾ ಇದ್ಲು. ಅವಳೇ ಆನ್ಲೈನ್ ಜಾಬ್ ಮಾಡ್ತಾಯಿದ್ಲು. ಹೇಳಿದ್ಲು, ನೀನು ಯಾವುದೇ ಕೆಲಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಂತ. ಹಿಂದಿನ ಎಲ್ಲ ಕೆಲಸ ಹೇಳಿದ್ದೆ. ಆದರೆ ಅವಳು ನನಗೆ ಆ ವಿಷಯದ ಬಗ್ಗೆ ಟೆನ್ಷನ್ ಇಲ್ಲ ಅಂತ ಹೇಳಿ ನನ್ನ ಜೊತೆ ಮದುವೆ ಮಾಡಿಕೊಂಡ್ಳು. ಆದರೆ ದೇವರು ಹೀಗೆ ಮಾಡಿಬಿಟ್ಟ. ನೀವು ಹೇಗೆ ಅಂದ್ಕೊಂಡ್ರಿ, ನೀವು ಸತ್ತಾಗ ನಮ್ಮನ್ನು ಅವ್ರು ನೋಡ್ಕೋತಾರೆ ಅಂತ. ನೀವು ಇದ್ದಾಗಲೇ ಹಾಗೆ ಮಾಡ್ತಾಯಿದ್ದವರು, ಈಗ ನನ್ನ ದುಃಖ ಹೇಳಿ ಏನು ಪ್ರಯೋಜನ ಇಲ್ಲ, ಆಯಿತಾ, ನನಗೆ ಲೇಟ್ ಆಗ್ತಾಯಿದೆ ಅಂತ ಹೋದೆ. ಆಗ ಬಂದು ಕಾಲು ಹಿಡ್ಕೊಂಡ. ಈಗ ನನಗೆ ಇರಲು ಮನೆ ಇದೆ, ಭಯ ಇಲ್ಲ, ಬಾ ನನ್ನ ಆಗ ನಾನು ಹೇಳಿದೆ, ಈಗ ನನಗೆ ನನ್ನ ಮಕ್ಕಳಿಗೆ ನಿನ್ನ ಅವಶ್ಯಕತೆ ಇಲ್ಲ, ನಾವು ನೀನು ಇಲ್ಲದೆ ಜೀವನ ಮಾಡೋದು ಕಲಿತುಕೊಂಡಿದ್ದೇವೆ,
ಈ ಮಗಳು ಒಂದು ದಿನದ ಕೂಸು ಆಗಿದ್ಲು, ಆಗ ನೀನು ಕೊಂದವಳಾಗಿದ್ಲು. ಇದರಲ್ಲಿ ಈ ಮಗುದೇನು ತಪ್ಪಿದೆ? ಆಗ ನನಗೆ ಗೊತ್ತಿರಲಿಲ್ಲ, ನಾನು ಸತ್ತ ಮೇಲೂ ನನ್ನ ಅಪ್ಪ ಅಮ್ಮ ಹೀಗೆ ಮಾಡ್ತಾರೆ ನನ್ನ ಮಕ್ಕಳು ಜೊತೆ ಅಂತ. ನನ್ನ ಕ್ಷಮಿಸ್ಬಿಡು ಅಂದ. ಆಗ ಈ ಮಾತು ಈಗ ಪ್ರಶ್ನೆ ಇಲ್ಲ ಅಂತ ನಾನು ಅಲ್ಲಿಂದ ಬಂದು ಬಿಟ್ಟೆ. ಆದರೆ ನನಗೆ ಗೊತ್ತಿತ್ತು ನನ್ನ ಗಂಡ ನನ್ನ ಹಿಡ್ಕೊಂಡು ಬಂದೇ ಬರ್ತಾನೆ ಅಂತ. ಯಾಕಂದರೆ ಅವನಿಗೆ ಕೆಲಸ ಮಾಡಲು ಕಷ್ಟ ಆಗಿದ್ಮೇಲೆ ಆ ಮಗು ಮೇಂಟೈನ್ ಮಾಡಲು ಕಷ್ಟ ಆಗುತ್ತೆ ಅಂತ. ಹಾಗೆ ಆಯಿತು. ಅವನು ಬಂದಿದ್ದ, ಆದರೆ ಅವನ ಮುಖದಲ್ಲಿ ಕಾಣಿಸ್ತಾ ಇತ್ತು. ಬಂದ ತಕ್ಷಣ ಅಣ್ಣ ಅತ್ತಿಗೆ ಹತ್ರ ಕ್ಷಮೆ ಕೇಳಿ ಹೇಗೆಲ್ಲ ಒಪ್ಪಿಸಿದ. ಆದರೆ ನಾನು ಹೋಗಲ್ಲ ಅಂತ ಹೇಳಿದ್ರು. ಅಣ್ಣ ಅತ್ತಿಗೆ ಮದುವೆ ಆದಮೇಲೆ ಹೆಂಡತಿ ಗಂಡನ ಮನೇಲೆ ಒಳ್ಳೆಯದಂತ ಒತ್ತಾಯ ಮಾಡಿ ಕಳಿಸಿದ್ರು. ಏನೇ ಆದರೂ ಅಪ್ಪ ಅಮ್ಮ ಇಲ್ಲದಾಗ ನಮ್ಮ ಮಾತಿಗೆ ತವರಲ್ಲಿ ಬೇರೆ ಇರಲ್ಲ. ಹಾಗೆ ಮಕ್ಕಳನ್ನು ಕರ್ಕೊಂಡು ಹೋದೆ. ಆದರೆ ನಾನು ಅವನ ಜೊತೆ ಅವನ ಮನೆಗೆ ಹೋಗಲಿಲ್ಲ. ಬದಲಾಗಿ ನಾನು ಬೇರೆ ಮನೆ ಬಾಡಿಗೆ ಮಾಡಿ ಹೋದೆ. ಅವನು ಈಗಲೂ ನನ್ನ ಹತ್ರ ಬಂದು ಕ್ಷಮೆ ಕೇಳ್ತಾ ಇದ್ದಾನೆ. ಆದರೆ ಅವನು ಮಾಡಿದ ಕೆಲಸಕ್ಕೆ ನಾನು ಯಾವತ್ತೂ ಕ್ಷಮಿಸಲ್ಲ. ನನ್ನ ಗಂಡ ಸತ್ತಿದ್ದಾನೆ ಅಂತ ನಾನು ತಾಳಿ ತೆಗೆದಾಯ್ತು ಒಂದು ಸಲ. ನನಗೆ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನೀವೇ ಹೇಳಿ, ನಾನು ಕ್ಷಮಿಸಿ ಅವನ ಜೊತೆ ಜೀವನ ಮಾಡಬೇಕಾ ಅಥವಾ ನಾನು ತೆಗೊಂಡಿದ್ದ ನಿರ್ಧಾರ ಸರಿ ಇದೆಯಾ ಅಂತ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.